ವಿದ್ಯಾರ್ಥಿಗಳು, ಪಾಲಕರು, ಪೋಷಕರು ಗಮನಿಸಬೇಕು. ವಿದ್ಯಾರ್ಥಿಗಳಲ್ಲಿ ಮತ್ತು ಪಾಲಕರಲ್ಲಿ ತುಂಬ ಗೊಂದಲ ಉಂಟಾಗಿರುವುದರಿಂದ ಅದನ್ನು ನಿವಾರಿಸಲಿಕ್ಕೆ ಒಂದು ಪ್ರಕಟಣೆಯನ್ನು KE ಅವರು ಮಾಡಿದ್ದಾರೆ. ನೋಡಿ, ದಿನಾಂಕ 27/8/2026 ಈ ಒಂದು ಪ್ರಕಟಣೆಯನ್ನು ನೀಡಲಾಗಿದೆ. ಇದನ್ನು ದಯವಿಟ್ಟು ಎಲ್ಲರೂ ಗಮನಿಸಬೇಕು. 27/8/2026 ಮಧ್ಯಾಹ್ನ 3ರಿಂದ 29/8/2026 ಮಧ್ಯಾಹ್ನ 3ರ ಒಳಗೆ. ನೋಡಿ, ಯಾರೆಲ್ಲ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕಂತೀರ, ನೋಡಿ ಬಹಳಷ್ಟು ಜನ KE ಆಫೀಸಿಗೆ ಹೋಗಿ ಸೇರಿದ್ದಾರೆ. ಆದ ಕಾರಣ ಆನ್ಲೈನ್ ಮೂಲಕ ರದ್ದುಪಡಿಸಿಕೊಳ್ಳಲು ಪೋರ್ಟಲ್ ನೀಡಲಾಗಿದೆ. ಇಲ್ಲಿ ನೀವು ಇದನ್ನು ನೋಡಬಹುದು. ಆನ್ಲೈನ್ ಸೀಟ್ ಕ್ಯಾನ್ಸಲೇಷನ್ ಪೋರ್ಟಲ್ ಅಂತ ನಿಮಗೆ UGCET 2026 ಇದರ ಕೆಳಗೆ ಮೊದಲನೇ ಲಿಂಕು UGCET 2026 ಆನ್ಲೈನ್ ಸೀಟು ಕ್ಯಾನ್ಸಲೇಷನ್ ಪೋರ್ಟಲ್ ಅಂತ ಕೊಟ್ಟಿದ್ದಾರೆ. ನಾನು ಇದನ್ನು ಕ್ಲಿಕ್ ಮಾಡಿ ನೋಡಿದೆ, ಏನೂ ಬರ್ತಾ ಇಲ್ಲ, ಎರರ್ ಅಂತ ಬರ್ತಾ ಇದೆ. ಬಹುಶಃ ಈಗ ಬಹಳಷ್ಟು ಜನ ಒಂದು ಅಡ್ಮಿಷನ್ ಮಾಡಲಿಕ್ಕೆ ಫೀ ಪೇಮೆಂಟ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಟ್ರೈ ಮಾಡ್ತಿದ್ದಾರೆ. ಅದೆಲ್ಲ ಬ್ಯುಸಿ ಇರೋದ್ರಿಂದ ಇದು ವರ್ಕ್ ಆಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಆಮೇಲೆ ವರ್ಕ್ ಆಗ್ಬೋದು. ಏನೇ ಇರಲಿ, 29ನೇ ತಾರೀಕಿನವರೆಗೆ 3 ಗಂಟೆವರೆಗೆ ಟೈಮ್ ಕೊಟ್ಟಿದ್ದಾರೆ ನಿಮಗೆ ಏನು ಸೀಟನ್ನು ಕ್ಯಾನ್ಸಲೇಷನ್ ಮಾಡಿಕೊಳ್ಳಿಕ್ಕೆ. ಆದ ಕಾರಣ ನಂತರ ಇದು ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ. ನೀವು ಸ್ವಲ್ಪ ತಾಳ್ಮೆಯಿಂದ ಅದನ್ನು ನೋಡಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, UGCET 2026 ಕೋರ್ಸುಗಳ ಪ್ರವೇಶಾತಿಗೆ ಪ್ರಾಧಿಕಾರವು 2ನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶವನ್ನು 24/8/2026 ಪ್ರಕಟಿಸಲಾಗಿದೆ. ಈಗಾಗಲೇ ಸೂಚಿಸಿರುವಂತೆ UGCET ಕೋರ್ಸುಗಳಿಗೆ ಚಾಯ್ಸ್ 1 ಅಥವಾ ಚಾಯ್ಸ್ 4 ಮಾತ್ರ ಆಯ್ಕೆ ಮಾಡಿಕೊಳ್ಳಬಹುದು. ಸೀಟು ಹಂಚಿಕೆಯಾಗಿರುವ ಅಭ್ಯರ್ಥಿಗಳು ದಿನಾಂಕ 25/8/2026ರಿಂದ 27/8/2026 ಚಾಯ್ಸ್ಗಳನ್ನು ಆಯ್ಕೆ ಮಾಡಿ ಶುಲ್ಕ ಪಾವತಿಸಿ ದಿನಾಂಕ 28/8/2026 ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದಾಗಿದೆ. ನೋಡಿ, ಇಲ್ಲೂ ಕೂಡ ಬಹಳಷ್ಟು ಗೊಂದಲಕ್ಕೆ ಒಳಗಾಗ್ತಾ ಇದ್ದಾರೆ. ಈಗ ಚಲನ್ನಲ್ಲಿ ಅಂದರೆ 27ರ ಒಳಗೇ ಪಾವತಿಸಬೇಕಾ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಆದರೆ ನಾನು ನೋಡಿದಂತೆ ಚಲನ್ನಲ್ಲಿ 28/8/2026 4:59 ನೀವು ಪೇಮೆಂಟ್ ಮಾಡಬಹುದು ಅಂತ ತೋರಿಸ್ತಾ ಇದೆ. ಅಂದರೆ ನಾಳೆ ಕೂಡ ನೀವು ಪೇಮೆಂಟನ್ನು ಮಾಡಬಹುದು. ನಾಳೆ ಪೇಮೆಂಟ್ ಮಾಡಿ ನಿಮ್ಮದು ಅದೇ ಊರಲ್ಲಿ ಅಥವಾ ಹತ್ತಿರದಲ್ಲೇ ಕಾಲೇಜ್ ಇದ್ದರೆ ನಾಳೆನೇ ಪೇಮೆಂಟ್ ಮಾಡಿ ಕಾಲೇಜಿಗೆ ಹೋಗಿ ನೀವು ಭೇಟಿ ಆಗಬಹುದು. ಒಂದು ವೇಳೆ ಇವತ್ತು ಸಾಧ್ಯ ಆಗಲಿಲ್ಲ ಅಂದರೆ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ನಾಳೆ ಮುಂಜಾನೆ ಬೇಗ ನೀವು ಪೇಮೆಂಟ್ ಮಾಡಿ ಕಾಲೇಜಿಗೆ ಹೋಗಿ ಅಡ್ಮಿಷನನ್ನು ಮಾಡಿಸ್ಲಿಕ್ಕೆ ಟ್ರೈ ಮಾಡ್ಬೋದು. ಅಟ್ಲೀಸ್ಟ್ ನೀವು ಆ ಕಾಲೇಜಿನಲ್ಲಿ ಭೇಟಿ ಆದರೆ ಅವರು ನಿಮಗೆ ಮುಂದೆ ಏನು ಅನ್ನೋದನ್ನು ಹೇಳಬಹುದು. ನೋಡಿ, ಚಾಯ್ಸ್ 1 ಆಯ್ಕೆ ಮಾಡುವ ಅಭ್ಯರ್ಥಿಗಳು ಹಂಚಿಕೆಯಾದ ಸೀಟ್ಗೆ ಪ್ರವೇಶವನ್ನು ಕಡ್ಡಾಯವಾಗಿ ಪಡೆಯಬೇಕು. ಆದರೆ ಸೀಟುಗಳ ಅಪ್ಗ್ರೇಡೇಷನ್ ಮಾಡಿಕೊಳ್ಳಲು ಆಸಕ್ತಿ ಇದ್ದಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಲಾಗಿನ್ ಮಾಡುವ ಮೂಲಕ ಭಾಗವಹಿಸಬಹುದು. ಇದು ಯಾವಾಗ? 3ನೇ ಸುತ್ತಿನ ವೇಳಾಪಟ್ಟಿ ಪ್ರಕಟಿಸಿದ ನಂತರ. ನೋಡಿ, ಒಂದು ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳದೆ 3ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದಲ್ಲಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರೂ. 5,000 ದಂಡ ಪಾವತಿ ಮಾಡಿ ರದ್ದುಪಡಿಸಿಕೊಂಡು 3ನೇ ಸುತ್ತಿನಲ್ಲಿ ಲಾಗಿನ್ ಮಾಡಿ ಹೊಸದಾಗಿ ನೋಂದಣಿ ಶುಲ್ಕವನ್ನು ಪಾವತಿಸಿ ಭಾಗವಹಿಸಬಹುದು ಎಂದು ಸೂಚಿಸಲಾಗಿರುತ್ತದೆ. ನೋಡಿ, ಕೆಲವೊಬ್ಬರು ಕೇಳ್ತಾ ಇದ್ದಾರೆ, ನನಗೆ ಯಾವುದೇ ಸೀಟು ಹಂಚಿಕೆ ಆಗಿಲ್ಲ ಸರ್, ನಾನೇನು ಮಾಡೋದು ಅಂತ. ನೋಡಿ, ಯಾರಿಗೆ ನಿಮಗೆ ಯಾವುದೇ ಸೀಟು ಹಂಚಿಕೆ ಆಗಿಲ್ಲ, ನೀವು ಈಗ ಅತ್ಯಂತ ಸೇಫ್ ಪೊಸಿಷನ್ನಲ್ಲಿದ್ದಾರೆ. ನಿಮಗೆ ಯಾವುದೇ ಚಾಯ್ಸ್ ಆಯ್ಕೆ ಮಾಡೋದಿರೋದಿಲ್ಲ, ಏನೂ ದಂಡ ತುಂಬೋದಿರೋದಿಲ್ಲ, ಏನೂ ಇರೋದಿಲ್ಲ. ಯಾಕಂದರೆ ನಿಮಗೆ ಯಾವುದೇ ಒಂದು ಸೀಟು ಅಲಾಟ್ ಆಗಿಲ್ಲ. ಆದ ಕಾರಣ ನೀವು ಆರಾಮಾಗಿ ನೋಡ್ಕೊತ ಇದ್ದು 3ನೇ ಸುತ್ತು ಯಾವಾಗ ಪ್ರಾರಂಭ ಆಗುತ್ತೆ ಆವಾಗ ನೀವು ಭಾಗವಹಿಸಬೇಕು. ಅದನ್ನು ಮಾತ್ರ ಅಲಕ್ಷ್ಯ ಮಾಡಬೇಡಿ. 3ನೇ ಸುತ್ತು ಯಾವಾಗ ಇದಾಗ್ತದೆ ಎಲ್ಲ ನೋಡ್ಕೊತ ಇದ್ದು ಭಾಗವಹಿಸಬೇಕು. ಯಾಕಂದರೆ ಐ ಅಗ್ರಿ ಅಂತ ನೀವು ಲಾಗಿನ್ ಆಗಿ ಇದನ್ನು ಮಾಡಬೇಕಾಗ್ತದೆ. ಇಲ್ಲಾಂದರೆ ನೀವು ಕೌನ್ಸಿಲಿಂಗ್ನಲ್ಲಿ ಇಲ್ಲ ಅಂತ ತಿಳಿದುಕೋತಾರೆ. ಇಂಥ ಅಭ್ಯರ್ಥಿಗಳು ದಿನಾಂಕ 27/8/2026 ಮಧ್ಯಾಹ್ನ 3ರಿಂದ 29/8/2026 ಮಧ್ಯಾಹ್ನ 3ರೊಳಗೆ ಅವರುಗಳ ಲಾಗಿನ್ ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿಕೊಂಡು ಆನ್ಲೈನ್ ಮೂಲಕ ಸೀಟನ್ನು ರದ್ದುಪಡಿಸಿಕೊಳ್ಳಬಹುದಾಗಿದೆ.
ಪ್ರಾಧಿಕಾರದಲ್ಲಿ ಆಫ್ಲೈನ್ ರದ್ದುಪಡಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಎಲ್ಲರೂ ಕೆ ಇ ಆಫೀಸಿಗೆ ಹೋಗಿದ್ದಾರೆ. ಯಾಕಂದರೆ ಇದರಲ್ಲಿ ಯಾವುದೇ ಒಂದು ಕ್ಲಾರಿಫಿಕೇಶನ್ ಕೆ ಇ ಕೂಡ ಕೊಟ್ಟಿರಲಿಲ್ಲ. ಹೀಗಾಗಿ ಎಲ್ಲರೂ ಆಫೀಸ್ನಲ್ಲಿ, ಮತ್ತು ಕೆಲವೊಬ್ರು ನನಗೆ ಹೇಳಿದರು ಫೋನಿನ ಮುಖಾಂತರ ಕೇಳಿದಾಗ ಅವರು ಆಫೀಸಿಗೆ ಬಂದು ರದ್ದುಪಡಿಸ್ಕೋಬೇಕು ಅಂದಿದ್ದಾರೆ ಅಂತ. ಹಾಗಾಗಿಯೂ ಬಹಳಷ್ಟು ಜನ ಆಫೀಸಿಗೆ ಹೋಗಿದ್ದಾರೆ. ಈಗ ಆನ್ಲೈನ್ನಲ್ಲೇ ನೀವು ಆಫ್ಲೈನ್ನಲ್ಲೇ ಇದು ಆಫೀಸಿಗೆ ಹೋಗದೆ ಆನ್ಲೈನ್ನಲ್ಲೇ ನೀವು ರದ್ದುಪಡಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ನೀವೆಲ್ಲ ಆನ್ಲೈನ್ನಲ್ಲೇ ರದ್ದುಪಡಿಸಿಕೊಳ್ಬೋದು ಮತ್ತು 29ನೇ ತಾರೀಕು 3 ಗಂಟೆಯವರೆಗೆ ಸಮಯ ಇದೆ. ನಂತರ ನೀವು ಮುಂದಿನ ಸುತ್ತಿನಲ್ಲಿ ಭಾಗವಹಿಸಬಹುದಾಗಿದೆ. ಆದರೆ ಒಂದು ಗಮನಿಸಬೇಕು, ನೀವು ಮುಂದಿನ ಸುತ್ತಿನಲ್ಲಿ ಭಾಗವಹಿಸಬಹುದಾಗಿದೆ. ಈಗ ಒಂದು ಮೆಡಿಕಲ್ ಡೆಂಟಲ್ನವರು ಒಂದು ಗಮನಿಸಬೇಕೇನೆಂದರೆ, ಅವರು ಒಂದು ವೇಳೆ ಮೆಡಿಕಲ್ ಮತ್ತು ಡೆಂಟಲ್ ಆಪ್ಷನ್ ಎಂಟ್ರಿ ಮಾಡಿದ್ದರೆ ಅವರಿಗೆ ಒಂದು ಈ 5,000 ರೂಪಾಯಿ ದಂಡ ಪಾವತಿ ಮಾಡೋದು ಅವಶ್ಯ ಇರೋದಿಲ್ಲ. ಅವರು ಒಂದು ವೇಳೆ ಚಾಯ್ಸ್ 4 ಹಾಕಿದರೆ UGCET ಕೋರ್ಸ್ಗಳಿಂದ ಅವರು ಔಟ್ ಆಗ್ತಾರೆ. ಆದರೆ ಅವರ ಒಂದು ಲಾಗಿನ್ನಲ್ಲಿ ಒಂದು ಆಪ್ಷನ್ ಎಂಟ್ರಿಯಲ್ಲಿರುವಂಥ ಮೆಡಿಕಲ್ ಡೆಂಟಲ್ಗೆ ಅವರನ್ನು ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ. ನೋಡಿ, ಅದನ್ನೇ ಕೊಟ್ಟಿದ್ದಾರೆ ಅವರು. ಮೆಡಿಕಲ್ ಮತ್ತು ಡೆಂಟಲ್ ಆಪ್ಷನ್ ಎಂಟ್ರಿ ಮಾಡಿ ಅವರಿಗೆ ಈ ಸೀಟು ಹಂಚಿಕೆ ಆಗದೆ ಇತರೆ ಸೀಟುಗಳು ಹಂಚಿಕೆಯಾಗಿದ್ದು ಅವರಿಗೆ ಹಂಚಿಕೆಯಾಗಿರುವ ಸೀಟುಗಳು ಇಷ್ಟವಿಲ್ಲದಿದ್ದರೆ ಚಾಯ್ಸ್ ಹಾಕುವುದು ಸೂಕ್ತ. ಚಾಯ್ಸ್ 4 ಹಾಕುವುದು ಸೂಕ್ತ. ಚಾಯ್ಸ್ 4 ಹಾಕಿದರೂ ಮೆಡಿಕಲ್ ಡೆಂಟಲ್ ಆಪ್ಷನ್ ಎಂಟ್ರಿ ಮಾಡಿರುವುದರಿಂದ ಅವರು ಮೆಡಿಕಲ್ ಡೆಂಟಲ್ 2ನೇ ಸುತ್ತಿನಲ್ಲಿ ಭಾಗವಹಿಸಬಹುದಾಗಿರುತ್ತದೆ. ನೋಡಿ, ಇದನ್ನು ಬಹಳಷ್ಟು ಜನ ತಿಳಿದುಕೋತಾ ಇಲ್ಲ. ಒಂದು ವೇಳೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಮೆಡಿಕಲ್ ಡೆಂಟಲ್ ಇದ್ದರೆ ನಿಮಗೆ ಯಾವುದೇ ಸೀಟು ಹಂಚಿಕೆ ಆಗದೆ ನಿಮಗೆ ಬೇರೆ ಕೋರ್ಸು ಹಂಚಿಕೆ ಆಗಿದ್ದರೂ ಕೂಡ ನೀವೇನು 5,000 ಕಟ್ಟೋ ಅವಶ್ಯಕತೆ ಇಲ್ಲ. ನೀವು 2ನೇ ಸುತ್ತು ಮೆಡಿಕಲ್ ಡೆಂಟಲ್ಗೆ ಭಾಗವಹಿಸಬಹುದಾಗಿರುತ್ತದೆ. ಆದರೆ ಇಲ್ಲಿ ಒಂದು ಏನು ಇಂಪಾರ್ಟೆಂಟ್ ಗಮನಿಸಬೇಕಂದ್ರೆ, ನಿಮ್ಮನ್ನು UGCET ಕೋರ್ಸ್ಗಳಿಗೆ ನಿಮ್ಮನ್ನು ಕನ್ಸಿಡರ್ ಮಾಡೋದಿಲ್ಲ. ನೀವು 5,000 ರೂಪಾಯಿ ದಂಡ ತುಂಬಲಿಲ್ಲ ಅಂದರೆ ನಿಮಗೆ ಕನ್ಸಿಡರ್ ಮಾಡೋದಿಲ್ಲ. ಒಂದು ವೇಳೆ ನಿಮಗೆ ಮೆಡಿಕಲ್ ಡೆಂಟಲ್ ಸಿಗಲಿಲ್ಲ, ಈಗ ನಾನು ಇಂಜಿನಿಯರಿಂಗ್ ಹೋಗ್ತೀನಿ ಅಂತಂದರೆ ನಿಮಗೆ ಇಂಜಿನಿಯರಿಂಗ್ ಆಪ್ಷನ್ಗಳಿಗೆ ನಿಮ್ಮನ್ನು ಕನ್ಸಿಡರ್ ಮಾಡೋದಿಲ್ಲ. ಯಾಕಂದರೆ ನೀವು ಪ್ಯೂರ್ ಮೆಡಿಕಲ್ ಡೆಂಟಲ್ ಅಷ್ಟೇ ಬೇಕು ಅಂತ ತಿಳ್ಕೊಂಡು ಚಾಯ್ಸ್ 4 ಹಾಕಿ UGCET ಕೋರ್ಸ್ಗಳಿಂದ ಹೊರಗೆ ಹೋಗಿರ್ತೀರ. ನೋಡಿ, ಇಲ್ಲಿ ಚಾಯ್ಸ್ 4 ಅಂದರೆ UGCET ಕೋರ್ಸ್ಗಳಿಂದ ಹೊರ ಹೋಗುವುದು ಮತ್ತು UGCET ಕೋರ್ಸ್ಗಳಿಗೆ ನನಗೆ ಯಾವುದೇ ಆಸಕ್ತಿ ಇಲ್ಲ ಅಂತ ನೀವು ಹೇಳಿದ ಹಾಗೆ ಆಗುತ್ತೆ. ನೀವು ಮೆಡಿಕಲ್, ಡೆಂಟಲ್ ಮತ್ತು ನಾಳೆ ಮುಂದಿನ ರೌಂಡ್ನಲ್ಲಿ BAMS ಬಿಟ್ಟರೆ ಅವನ್ನು ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಿ ಭಾಗವಹಿಸಬಹುದಾಗಿರುತ್ತೆ. ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು ಕೇಳುವ ಹಾಗೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬಿಡೋದಿಲ್ಲ. ಯಾಕಂದರೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿ ಕಾಯ್ದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ನೋಡಿ, ಸ್ವಲ್ಪ ಅವ್ರದ್ದು ದೂರ ಇರುತ್ತೆ, ಅವ್ರ ಮಾರ್ಕ್ಸು ಇದು ರ್ಯಾಂಕು ನನಗೆ ಸಿಗುತ್ತೆ ಅಂತ ಅವ್ರು ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಅವಾಗ ಮಧ್ಯದಲ್ಲಿ ಯಾರೋ ಒಬ್ಬರು ಅವರು ಆಪ್ಷನ್ ಎಂಟ್ರಿನೇ ಮಾಡಿರೋದಿಲ್ಲ ಸರಿಯಾಗಿ, ಅಂಥವರು ಅವರ ರ್ಯಾಂಕಿಗಿಂತ ಚೆನ್ನಾಗಿದ್ದವರು ಆಪ್ಷನ್ ಎಂಟ್ರಿ ಮತ್ತೆ ಮಾಡಿದರೆ ಅವ್ರಿಗೆ ಸೀಟು ಸಿಗೋದಿಲ್ಲ. ಆದ ಕಾರಣ ಇದು ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೂ ನೀವು ಬೇಜವಾಬ್ದಾರಿಯಿಂದ ಆಪ್ಷನ್ ಎಂಟ್ರಿ ಮಾಡಿರೋದ್ರಿಂದ ನಿಮಗೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಮತ್ತು ಏನಾದರೂ ವಿಷಯಗಳಿದ್ದರೆ ವಿಡಿಯೋ ಮಾಡ್ತೀನಿ, ತಪ್ಪದೆ ನೋಡ್ತಾ ಇರಿ. ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದೆ ಅಂತ ಅಂದ್ಕೊತಿದ್ದೀನಿ. ಮತ್ತೆ ಭೇಟಿಯಾಗೋಣ.